ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅನು. ಸೊ ಇವತ್ತಿನ ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಆ್ಯಂಡ್ ಇವತ್ತು ಡೈಲಿ ಲಾಗ್ನ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಸೊ ಯಾರನ್ನು ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ಮೇಕ್ ಶೋರ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಮಿಸ್ ಮಾಡಿದ ಎಲ್ಲ ವೀಡಿಯೋಸ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ. ಹೀಗೆ ನಿಮ್ಮ ಪ್ರೀತಿಯ ಕನ್ನಡತಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತು ಕಂಪ್ಲೀಟಾಗಿ ಮಾಸ್ಟರ್ ಬೆಡ್ರೂಮ್ ವಾರ್ಡ್ರೋಬ್ ಕ್ಲೀನಿಂಗ್ ನಡೀತಿದೆ. ಸಿಕ್ಕಾಪಟ್ಟೆ ಬಟ್ಟೆಗಳೆಲ್ಲ ಫುಲ್ ಟೈಟ್ ಆಗಿಬಿಟ್ಟೈತೆ. ಅದನ್ನೆಲ್ಲ ಬಿಚ್ಚೋಣ ಅಂತ ಹೇಳ್ಬಿಟ್ಟು ಈ ಥರ ಆಗ್ತಾಯಿದ್ದೀನಿ. ಸಡನ್ನಾಗಿ ದಪ್ಪ ಆಗಿರೋದಕ್ಕೆ ಖುಷಿನೂ ಆಗ್ತೈತೆ, ಬೇಜಾರು ಆಗ್ತೈತೆ. ಅವಾಗೆಲ್ಲ ಎಕ್ಸೆಸ್ ತೊಗೊಂಡ್ರೂ ಮತ್ತೆ ಮತ್ತೆ ಸ್ಟಿಚ್ ಹಾಕ್ಸ್ಬೇಕಿತ್ತು. ಬಟ್ ಇವಾಗ ಎಕ್ಸೆಸ್ ಇಷ್ಟು ಪರ್ಫೆಕ್ಟ್ ಸೈಜ್. ತುಂಬ 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 ಖುಷಿ ಆಗ್ತೈತೆ. ಆದರೆ ಇವಾಗ ಬಟ್ಟೆಗಳೆಲ್ಲ ಮತ್ತೆ ಸ್ಟಿಚ್ ಬಿಚ್ಚಬೇಕಲ್ಲ, ಅದಕ್ಕೆ ಬೇಜಾರು ಕೂಡ ಆಗ್ತಾಯಿದೆ. ನಮ್ಮ ಮನೇಲಂತೂ ಎವ್ರಿ ಮಂತು ಅಟ್ಲೀಸ್ಟ್ ಒಂದು 2 ಸಲನಾದರೂ ವಾರ್ಡ್ರೋಬ್ ಕ್ಲೀನಿಂಗ್ ನಡೀತಾ ಇರುತ್ತೆ. ಯಾಕಂದರೆ ನಾನು ಅರ್ಜೆನ್ಸಿಲಿ ಹೆಂಗೆ ಬೇಕಂಗೆಲ್ಲ ಮೆಸ್ಸಪ್ ಮಾಡಿಬಿಟ್ಟು ಯಾವ್ದು ಬೇಕಾಗಿರುತ್ತೆ ಅದನ್ನು ಎತ್ಕೊಳ್ಳೋಕೆ ಹೋಗಿ, ಯಾವ್ದು ಬೇಡವಾಗಿರುತ್ತೆ ಅದನ್ನೆಲ್ಲ ಚೆನ್ನಾಗಿ ಗೊಂಜ್ಬಿಟ್ಟು ಹಾಳು ಮಾಡಿ ಇಟ್ಟಿರ್ತೀನಿ. ಸೊ ಹಾಗಾಗಿ ಈ ಥರ ಕೆಲಸಗಳೆಲ್ಲ ಚೆನ್ನಾಗಿ ಆಗ್ತಾ ಇರುತ್ತೆ ನಮ್ಮ ಮನೆಗಳಲ್ಲಿ. ಮೆಸ್ಸಪ್ ಮಾಡೋ ಕೆಲಸ ತುಂಬ ತಿಂಗಳುಗಳು, ವರ್ಷಗಳೇ ಆಯ್ತು ಅನ್ಸುತ್ತೆ ಇದನ್ನು ಕ್ಲೀನ್ ಮಾಡಿಬಿಟ್ಟು ಮಾಡಬೇಕು. ಆ್ಯಂಡ್ ಎಷ್ಟೊಂದು ಸ್ಯಾರೀಸು ಕೂಡ ಸ್ಟಿಚ್ ಕೊಡಬೇಕಿತ್ತು, ಬ್ಲೌಸು. ಸೊ ಕೊಟ್ಟಿರಲಿಲ್ಲ. ಹಾಗಾಗಿ ಇದನ್ನು ಇವತ್ತು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಿನ್ನೆ ಆ್ಯಕ್ಚುಲಿ ಇವೆಂಟ್ಗೆ ಹೋಗ್ಬೇಕಾದ್ರೆ ಬಟ್ಟೆನ, ಸೀರೆನ ಮತ್ತು ಪೆಟಿಕೋಟ್ಸು, ಬ್ಲೌಸು ಎಲ್ಲ ಒಂದೊಂದು ಕಡೆ ಹಾಕ್ಬಿಟ್ಟು ಹುಡುಕಿ ಎತ್ಕೊಂಡಿದ್ದೀನಿ. ಸೊ ದಟ್ ಇವಾಗ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ಎಷ್ಟೊಂದು ಕುರ್ತಾ ಸೆಟ್ಸ್ ಇದೆ, ಅದನ್ನೆಲ್ಲ ಹಾಕ್ಕೊಳ್ಳೋದು ಇಲ್ಲ, ಈ ಕಡೆ ಯಾರಿಗೂ ಕೊಟ್ಟೂ ಇಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಆದರೆ ಡಿಕ್ಲಿಟರ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಫ್ರೀ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಆ್ಯಂಡ್ ಬುಜ್ಜಿ ಬಟ್ಟೆಗಳು ಎಷ್ಟೊಂದಿದೆ, ಅದನ್ನು ಒಂದು ಸ್ವಲ್ಪ ಊರಿಗೆ ಕೊಟ್ಟು ಕಳಿಸ್ಬೇಕು. ಬಿಕಾಸ್ ನಾವಂತೂ ಇಲ್ಲಿ ಅವಳಿಗೆ ಹಾಕೋಕ್ಕೂ ಆಗೋಲ್ಲ. ಸ್ವಲ್ಪ ಎಲ್ಲ ಅಂದರೆ ಎತ್ನಿಕ್ ಡ್ರೆಸ್ಸಸ್ಗಳು, ಬ್ರ್ಯಾಂಡ್ ಡ್ರೆಸ್ಸಸ್ ಇರುತ್ತಲ್ಲ, ಆ ಥರದ್ದೆಲ್ಲ ಕಸ್ಟಮೈಸ್ ಮಾಡಿಸಿರೋದು. ಸೊ ಯಾರಾದರೂ ಯೂಸ್ ಮಾಡ್ತೀನಿ ಅಂದರೆ ಅವರಿಗಾದರೂ ಕೊಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿ ಈ ಥರ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಇದು ಬುಜ್ಜಿ ಬರ್ಡೇ, ಟ್ವಿನಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಿಚ್ ಮಾಡಿಸಿದ್ದು. ಇದನ್ನು ಕೂಡ ಹಾಕಿಲ್ಲ, ನಾನು ಹಾಕ್ಕೊಂಡು ಒಂದ್ಸಲ ಫೋಟೋಶೂಟ್ ಆದರೂ ಮಾಡಬೇಕು. ಸೊ ಕೆಲವೊಂದೊಂದು ವೆಸ್ಟರ್ನ್ ಡ್ರೆಸ್ಸು ಎಲ್ಲಾದರೂ ಟ್ರಿಪ್ಪಿಗೆ ಅಂತ ತೊಗೊಂಡು ಅದನ್ನು ಯೂಸ್ ಮಾಡ್ದೇ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಿನ್ನೆ ಬೇಕಾಗಿದ್ದು ಪೆಟಿಕೋಟ್, ಇದು ಅದು ಶೇಪ್ ವೇರು. ನಿನ್ನೆ ಸಿಕ್ಕಿಲ್ಲ, ಮೊನ್ನೆ, ಇವತ್ತು ಸಿಗ್ತಾಯಿದೆ. ಈ ಒಂದು ಪೀರು ತುಂಬ ಹಳೆಯದಾಯ್ತಾ. ಇಟ್ಸ್ ಆಲ್ಮೋಸ್ಟ್ ಒಂದು 8 ಇಯರ್ಸ್ ಆಗಿದೆ ಅನಿಸುತ್ತೆ. ನಾವು ಫಸ್ಟ್ ಮದುವೆ ಆದಾಗ ತೊಗೊಂಡಿದ್ದು. ನಾವು ಇದ್ದಿದ್ದ ಮನೆಯಲ್ಲಿ ವಾರ್ಡ್ರೋಬ್ ಇರಲಿಲ್ಲ ಅಂತ ಹೇಳ್ಬಿಟ್ಟು, ಬಟ್ ನಾವು ಇದನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಮನೆಯಲ್ಲೇ ಒಂದು ಬೀರು ಇರಬೇಕು, ದಟ್ ಐರನ್ ಬೀರು ಕಬ್ಬಿಣದ್ದು ಇರಬೇಕು ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕುಬೇರ್ ಮೂಲೆ ಅಂತ ಹೇಳ್ತಾರಲ್ಲ, ಅಲ್ಲಿ ಇದನ್ನು ಇಟ್ಕೊಂಡಿದ್ದೀವಿ. ಸೊ ಇದನ್ನು ಇಟ್ಕೊಂಡಿರೋದಕ್ಕೆ ಸಿಕ್ಕಾಪಟ್ಟೆ ಯೂಸ್ ಆಗಿದೆ. ಯಾಕಂದರೆ ಏನಾದರೂ ಎಕ್ಸ್ಟ್ರಾ ಲೈಕ್ ಯೂಸ್ ಮಾಡದೇ ಇರೋದು, ತುಂಬ ರೇರಾಗಿ ಯೂಸ್ ಮಾಡೋದು, ಮತ್ತು ಸ್ವಲ್ಪ ಡಾಕ್ಯುಮೆಂಟ್ಸ್ ಅದು ಇದು ಏನಾದರೂ ಇದ್ದಾಗ ಇದೆ ಅಲ್ಲ, ಅದನ್ನು ಇಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಅದೊಂದು ಬೀರನ್ನ ಯೂಸ್ ಮಾಡ್ಕೊತೀನಿ. ಸೊ ಇಷ್ಟೆಲ್ಲ ಕೆಲಸ ಮುಗಿಸಿ ಮನೆಯೆಲ್ಲ ನೀಟಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಸೊ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದೆ. ಅಷ್ಟರಲ್ಲಿ ಒಂದು ಆನ್ಲೈನಿಂದ ಆರ್ಡರ್ ಮಾಡಿದ್ದು ಸ್ಯಾರಿ ಬಂತು. ಸೊ ಈ ಒಂದು ಸ್ಯಾರಿ ತೊಗೊಂಡಿರೋದು ಒಂದು ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು, ನಾನು ಹೋದಾಗ ಡೆಫಿನೆಟ್ಲಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ನನಗೆ ಇದು ಕಾಟನ್, ಯೂಶ್ವಲಿ ನಂಗೆ ಕಾಟನ್ ಸ್ಯಾರೀಸು, ಕಾಟನ್ ಡ್ರೆಸ್ಸಸ್ಗಳೆಲ್ಲ ತುಂಬ ಇಷ್ಟ ಆಗುತ್ತೆ. ಐ ಲವ್ ಕಾಟನ್ ಮೆಟೀರಿಯಲ್. ಸೊ ಹಂಗಾಗಿ ಕಾಟನ್ ಮೆಟೀರಿಯಲಲ್ಲಿ ಒಂದು ಸ್ಯಾರಿ ತೊಗೊಳ್ಬೇಕು ಅಂತ ಹೇಳಿಬಿಟ್ಟು ಈ ಸ್ಯಾರಿನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಐ ಡೋಂಟ್ ನೋ ನೀರಿಗೆ ಹಾಕಿದ್ಮೇಲೆ ಹೇಗಾಗುತ್ತೆ, ಲೈಕ್ ಒಂದು ವಾಶ್ ಆದಮೇಲೆ ಹೇಗಾಗುತ್ತೆ ಅಂತ, ಬಟ್ ಕರೆಂಟ್ಲಿ ತುಂಬ ಚೆನ್ನಾಗಿದೆ. ಸಾಫ್ಟಾಗಿದೆ, ನೋಡೋಕ್ಕೂ ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇದೆ. ನಾನು ಯೂಶ್ವಲಿ 1 or 2 ಟೈಮ್ಸ್ ಅಷ್ಟೇ ಯೂಸ್ ಮಾಡೋದ್ರಿಂದ ನಾನು ಸ್ಯಾರೀಸ್ ಮೇಲೆ ತುಂಬ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಲ್ಲ. ಆ್ಯಂಡ್ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ತೊಗೊಂಡಿರೋದ್ರಿಂದ ಕಾಟನ್ನೇ ಹಾಕ್ಕೊಂಡು ಹೋಗಬೇಕು ಅಂತ ತೊಗೊಂಡಿದ್ರಿಂದ ಸ್ವಲ್ಪ ಪರವಾಗಿಲ್ಲ, ವರ್ತ್ ಬೈಯಿಂಗ್ ಅಂತ ಅನಿಸ್ತು ಆ ಪ್ರೈಸಿಗೆ. ಆ್ಯಂಡ್ ಹೇರ್ ಕೇರ್ ಬಂದು ಸಿಂಪಲ್, ನಾನು ಏನೂ ಮಾಡಲ್ಲ, ರೋಸ್ಮೆರಿ ವಾಟರ್ನ ಹಾಕ್ತೀನಿ ಅಷ್ಟೇ. ಆ್ಯಂಡ್ ಹೋಮ್ ಮೇಡ್ ರೋಸ್ಮೆರಿ ವಾಟರ್. ಸ್ವಲ್ಪ ದಿನದಿಂದ ನನಗೊಂದು ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಆಗಿತ್ತು, ಹಾಗಾಗಿ ಅದನ್ನು ಮನೆಯಲ್ಲೇ ಮಾಡಿಕೊಂಡು ಈ ಥರ ಯಾವಾಗಾದರೂ ಹೆಡ್ ಬಾತ್ ಮಾಡ್ತೀನಲ್ಲ, ಅಂದರೆ ತಲೆಗೆ ಸ್ನಾನ ಮಾಡೋ ದಿನ ಈ ಥರ ಸ್ಪ್ರೇ ಮಾಡಿ 1 or 2 hours ಬಿಟ್ಟು ಹೇರ್ ವಾಶ್ ಮಾಡ್ಕೊತೀನಿ.
ತುಂಬ ಏರ್ ಫಾಲ್ ಆಗ್ತಾಯಿದೆ, ತುಂಬ ಫ್ರೀಝಿ ಆಗಿದೆ ಮತ್ತು ಡ್ಯಾಂಡ್ರಫ್ ಇದೆ ಅನ್ನೋರು ಈ ಒಂದು ಸೀರಮ್ನ ಮನೆಯಲ್ಲೇ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಅಥವಾ ವಾಟರ್ನ. ಸೊ ನಾನು ಹೇರ್ ವಾಶ್ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಪಾಪು ಕೂಡ ಬಂದಿದ್ಲು. ಏನು ಬುಜ್ಜು ಎಲ್ಲಾನು ಹಂಗೆ ಬಾಕ್ಸಲ್ಲೇ ವಾಪಸ್ ತಗೊಬಂದಿದ್ಯಾ? ಇದರಲ್ಲಿ ಅದು ತಿನ್ನಲ್ಲ, ಅದು ಖಾರ ಟೊಮೆಟೊ ಗೊಜ್ಜು ಬೇರೆ ಮಾಡಿತ್ತಮ್ಮಮ್ಮ. ಹ್ಞೂ ಚಪಾತಿ ಮಾಡಿತಾ? ಚಪಾತಿ ಟೊಮೆಟೊ ಗೊಜ್ಜು, ಬೇರೆ ಟೊಮೆಟೊ ಗೊಜ್ಜು, ಚಿಲ್ಲಿ ಬೇರೆ ಟೊಮೆಟೊ ಗೊಜ್ಜೆಲ್ಲ ಎಲ್ಲ ಒಂದೇ ಥರ ಮಾಡೋದು. ಹ್ಞೂ ಈರುಳ್ಳಿ ಟೊಮೆಟೊ ಹಾಕ್ಬಿಟ್ಟು ಮಾಡೋದು ಮತ್ತೆ ನಾನ್ಸೆನ್ಸ್. ಹೋಗಿ ಬಟ್ಟೆ ಚೇಂಜ್ ಮಾಡು, ಹೋಗಿ ಫ್ರೆಶ್ ಆಗಿಬಿಡುವ ಬೇಗ ಪಟ್ಟ ಅಂತ ಹೋಗು. ಮುಖ ಸ್ನಾನ ಎರಡೂ ಮಾಡ್ಕೊ ಬರ್ಬೇಕು ಇವಾಗ. ಹೋಗು, ಶಕೆ ಸಮ್ಮರ್ ಅಲ್ವಾ, ಬೇವ್ತಿರ್ತೀಯ, ಸ್ಮೆಲ್ ಬರುತ್ತೆ. ಗೋ. ಏನಮ್ಮ? ಫುಲ್ ಮುಖ ಕೈ ಕಾಲೆಲ್ಲ ತೊಳ್ಕೊಂಬರೋಗಿ ಹೋಗಿ, ಗೋ. ಸೊ ಪಾಪು ಸ್ಕೂಲಿಂದ ಬಂದ ತಕ್ಷಣ ಅವಳಿಗೆ ಮತ್ತೆ ಇನ್ನೊಂದ್ಸಲ ಸ್ನಾನ ಎಲ್ಲ ಮಾಡಿಸಿ ಫ್ರೆಶ್ ಅಪ್ ಮಾಡಿಸ್ತೀನಿ. ಯಾಕಂದರೆ ಸ್ಕೂಲಲ್ಲಿ ಹೋಗಿ ಬರುವಾಗ ಡರ್ಟ್ ಎಲ್ಲ ಆಗಿರುತ್ತೆ, ಆಟ ಆಡಿರ್ತಾರೆ ಮತ್ತು ತುಂಬ ಧೂಳು ಅನಿಸುತ್ತೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಕಿನ್ ಎಲ್ಲ ಡ್ರೈ ಆಗುತ್ತೆ ಅಂತೇಳಿ ಈ ಥರ ಸ್ನಾನ ಮಾಡಿಸಿ ಮತ್ತು ಕ್ರೀಮೆಲ್ಲ ಹಚ್ತೀನಿ. ತುಂಬ ಜನ ಕೇಳ್ತಾಯಿದ್ರಿ ಪಾಪುಗೆ ಯಾವ ಕ್ರೀಮ್ ಯೂಸ್ ಮಾಡ್ತೀರಾ ಅಂತ. ಸೊ ತುಂಬ ಸಲ ಹೇಳಿದ್ದೀನಿ, 1-2-3 ಟೈಮ್ಸು. ಅವಳಿಗೆ ನಾನು ಸೆಬಾಮೆಡ್ ಯೂಸ್ ಮಾಡ್ತೀನಿ. ಅವಳು ಹುಟ್ಟಿ 3 ಡೇಸಿಂದನೂ ಇಲ್ಲಿ ತನಕ ಸೆಬಾಮೆಡೆ. ಮಧ್ಯೆ ಎಲ್ಲೋ ಟ್ರೈ ಮಾಡೋಣ ಅಂತೇಳಿ ಮಾಮಾ ಅರ್ಥಕ್ಕೆ ಶಿಫ್ಟ್ ಆಗಿದೆ 1 ಮಂತ್ ಅಷ್ಟೇ. ಬಟ್ ನಂಗೆ ಅದೇನೋ ಗೊತ್ತಿಲ್ಲ, ಎಕ್ಸ್ಟ್ರಾ ಮಾಯ್ಶ್ಚರೈಸಿಂಗ್ ಅಂತ ಅನಿಸುತ್ತೆ ಮತ್ತು ಎಕ್ಸ್ಟ್ರಾ ಸ್ಕಿನ್ನ ಸೂದನ್ ಮಾಡುತ್ತೆ. ಹಾಗಾಗಿ ಸೆಬಾಮೆಡ್ನ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಐ ಡೋಂಟ್ ನೋ ಎಲ್ಲಿ ತನಕ ಯೂಸ್ ಮಾಡ್ತೀನಿ ಅಂತ, ಬಟ್ ನಾನು ಅವಳಿಗೆ ಅದನ್ನೇ ಹಚ್ತಿರೋದು. ಸೊ ಅವಳು ಫ್ರೆಶ್ ಅಪ್ ಮಾಡಿಬಿಟ್ಟು ಆ್ಯಕ್ಚುಲಿ ಅವಳನ್ನ ಟ್ಯೂಷನಿಗೆ ಬಿಡಬೇಕು, ಟ್ಯೂಷನಿಗೆ ಹಾಕಿದ್ದೀನಿ, ಮನೇಲಿ ಓದಲ್ಲ ಬರೆಯಲ್ಲ ಅಂತ ಹೇಳಿಬಿಟ್ಟು. ಅಷ್ಟರಲ್ಲಿ ಟ್ಯೂಷನ್ಗೆ ಬಿಡೋಕ್ಕಿಂತ ಮುಂಚೆ ಪೂಜೆ ಎಲ್ಲ ಮಾಡಿಬಿಡೋಣ ಅಂತ ಹೇಳಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಇವತ್ತು ಫ್ರೈಡೇ ಆಗೋದ್ರಿಂದ ನೀಟಾಗಿ ಮನೆಯೆಲ್ಲ ಕ್ಲೀನ್ ಆಗಿತ್ತು ಅಂತ ಹೇಳಿಬಿಟ್ಟು ಈವ್ನಿಂಗ್ ಕೂಡ ಪೂಜೆ ಮಾಡಿಕೊಂಡೆ ಆ್ಯಂಡ್ ಈ ವಿಡಿಯೋ ಮಾಡಿದ್ದು ಬುಚ್ಚಿ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಸ್ಯಾಟರ್ಡೇ ಊರಿಗೆ ಹೋಗೋಣ ಅಂತೇಳಿ ಹೋಗಿದ್ದೆ. ಸಮ್ಟೈಮ್ಸ್ ಎದ್ದಿದ ತಕ್ಷಣ ಬೆಳಗ್ಗೆ ನನಗೆ ಏನನ್ಸುತ್ತೆ ಅಂದರೆ ಯಾರಾದರೂ ಟಿಫನ್ ಮಾಡಿಕೊಟ್ರೆ ಸಾಕಪ್ಪ ಅಂತ ಅನಿಸ್ತಾ ಇರತ್ತೆ. ಆ್ಯಕ್ಚುಲಿ ನಮ್ಮ ಅತ್ತೆ ಇರಲಿಲ್ಲ, ಹಾಗಾಗಿ ನಾನು ಪಾಪು ಇಬ್ಬರೇ ಇದ್ದಿದ್ದು. ಅಭಿ ಕೂಡ ಬೇಗನೆ ಕೆಲ್ಸಕ್ಕೆ ಹೋಗಿದ್ದರಿಂದ ಊರಿಗೆ ಹೋಗ್ಬಿಟ್ಟೆ ನಾಷ್ಟ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಹೋಗ್ಬಿಟ್ಟು ನಾಷ್ಟ ಮಾಡೋಕ್ಕೋಸ್ಕರ ಟಿಫಿನ್ ಮಾಡೋಕ್ಕೋಸ್ಕರ ಊರಿಗೆ ಹೋಗಿದ್ದಿದ್ದು ಅವತ್ತು. ಸೊ ಆಮೇಲೆ ನಾನು ಊರಿಗೆ ಹೋಗೋದು ಸ್ವಲ್ಪ ರೇರೇನೆ, ಫ್ರೀಕ್ವೆಂಟಾಗಿ ಹೋಗೋಲ್ಲ. ಹಾಗಾಗಿ ಈ ಥರದ್ದೇನೋ ಸಣ್ಣ ಪುಟ್ಟ ರೀಸನ್ಸ್ ಇಟ್ಕೊಂಡು ಊರಿಗೆ ಹೋಗೋದು. ಸೊ ಇಲ್ಲಿ ಅಪ್ಪಾಜಿ ಕೊಬ್ಬರಿನ ತೊಗೊಂಬಂದಿತ್ತು, ಕೊಬ್ಬರಿನೆಲ್ಲ ಸುಲಿಸಿತ್ತು. ಹಾಗಾಗಿ ಅದನ್ನು ಕೆಚ್ಚೋಣ ಅಂತೇಳಿ ಕೆಚ್ತಾ ಇದ್ದೀನಿ. ಸ್ವಲ್ಪ ಕೊಕೊನೆಟ್ ಆಯಿಲ್ ಹೇರ್ಗೂ ತಲೆ ಹಚ್ಕೊಳಕ್ಕೂ ಇರಲಿಲ್ಲ ಆ್ಯಂಡ್ ಇದಕ್ಕೂ ಕೂಡ ಇರಲಿಲ್ಲ, ಅಡುಗೆಗೆ ಸ್ವಲ್ಪ ರೀಸೆಂಟಾಗಿ ಶಿಫ್ಟ್ ಆಗಿದ್ದೀನಿ ಕೊಕೊನೆಟ್ ಆಯಿಲ್ ಯೂಸ್ ಮಾಡೋದನ್ನ. ಈ ಅಪ್ಪ ಹಂಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತೇಳಿ ಕೊಬ್ಬರಿನ ಕೆಚ್ತಾ ಇದೆ. ಇದು ಹೆಂಗದ ಹೇಳೋಮ್ಮ, ಗುಲಾಬ್ ಜಾಮೂನ್ನ ಹೋಟ್ಲಲ್ಲಿ ಹಿಂಗೆ ಮಾಡಿರ್ತಾರೆ. ಅಯ್ಯೋ ತಕೋವೇನು ಪೇಂಟ್ದು ಹೊಡೆದೋಗಲ್ಲ ಕಣ. ಆದರೂ ಅರ್ಧ ಚೀಲ 1/4 ಚೀಲ ಕೆಚ್ತು. ಎಷ್ಟು ಕೆಚ್ಚಿದ್ದೀರಾ? ತೋರಿಸ್ದೆ. ಬಕೆಟ್ ಹಾಕೊಂಡು ಚೀಲಕ್ಕೆ ಹಾಕೊಂಡು ಬಾಯಿಗೊಂದಷ್ಟು ಹಾಕೊಂಡು ಅಷ್ಟೇ ಮಾಡಿರೋದು. ಇಲ್ಲ ಜಾಗ ಸಾಕಿರ್ತದೆ ಅಂತ. ಹೌದಾ? ನಿಮ್ಮ ಹೆಸ್ರೇನು? ಅಲ್ಲಿ ನೋಡಿ. ಹ್ಞೂ ನಮ್ಮ ಮಾಮನ
ನಮ್ಮ ಅಮ್ಮಮ್ಮನ್ನ ಹೆಂಗೆ ಹಚ್ತೈತೆ ತಾತ ನೋಡಿ ಅಮ್ಮ ನೋಡಿ ಎಷ್ಟು ತಾತಂಗೆ ಕಾಸೆ ಕೊಟ್ಟಿಲ್ಲ. ತಾತ ಎಲ್ಲರಿಗೂ ಕಷ್ಟಪಟ್ಟು ಕೊಡ್ತದೆ. ಅಮ್ಮ ಏನಾದ್ರು ಕೊಟ್ಟೈತಾ? ಲೈಕ್ ಮಾಡಿ ಗೈಸ್, ಬಾಯ್.